ನಮಸ್ಕಾರಗಳು ಸ್ನೇಹಿತರೆ, ನಾನು ನಿಮ್ಮ ಕಲ್ಯಾಣ್ ರಾಜ್ ಗೊಬ್ಬೂರ್ಕರ್. ನಿಮ್ಮ ನೆಚ್ಚಿನ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸಾವಿರಾರು ವರ್ಷಗಳಿಂದ ಜನರನ್ನು ಆಶ್ಚರ್ಯಚಕಿತಗೊಳಿಸುತ್ತಿರುವ ಒಂದು ಪ್ರಶ್ನೆ ಇಂದಿಗೂ ಉತ್ತರಕ್ಕಾಗಿ ಕಾಯುತ್ತಿದೆ. ನಿಜವಾಗಿಯೂ ಕಲ್ಲುಗಳು ತೇಲುತ್ತಿವೆಯೇ? ಒಂದು ವೇಳೆ ತೇಲಿದರೆ ಅದು ದೇವರ ಶಕ್ತಿಯೇ ಅಥವಾ ಮನುಷ್ಯನಿಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗದ ಪ್ರಕೃತಿಯ ರಹಸ್ಯವೇ? ಪುರಾಣ ಹೇಳುವುದೇನು? ಸಾವಿರಾರು ವರ್ಷಗಳ ಹಿಂದೆ ಒಂದು ಅಪಾರ ಸಮುದ್ರ, ಅದರ ಆಚೆ ಲಂಕೆ, ಈ ಕಡೆ ಲಕ್ಷಾಂತರ ವಾನರ ಸೇನೆ. ಅಲ್ಲಿ ನಡೆಯುತ್ತವೆ ಅಚ್ಚರಿಯ ಘಟನೆಗಳು. ಭಾರವಾದ ಬೃಹತ್ ಕಲ್ಲುಗಳನ್ನು ಸಮುದ್ರಕ್ಕೆ ಎಸೆದರೂ ಅವುಗಳು ಮುಳುಗುವುದಿಲ್ಲ, ಬದಲಾಗಿ ನೀರಿನ ಮೇಲೆಯೇ ತೇಲುತ್ತವೆ. ಇದು ನಿಜವೇ? ಕೇವಲ ಪುರಾಣವೇ? ಅಥವಾ ಇದರ ಹಿಂದೆ ವಿಜ್ಞಾನಕ್ಕೂ ತಿಳಿಯದ ಯಾವುದಾದರೂ ರಹಸ್ಯ ಅಡಗಿದೆಯೇ? ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಇದೇ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ಲಂಕೆಯ ಅಶೋಕ ವನದಲ್ಲಿ ಇರಿಸಿದನಲ್ಲ. ಈ ವಿಷಯ ತಿಳಿದ ರಾಮ ಲಂಕೆಗೆ ತೆರಳಬೇಕಾದ ಆ ಸಂದರ್ಭದಲ್ಲಿ ಸಮುದ್ರ ಅಡ್ಡಿಯಾಗಿತ್ತು. ಆಗ ವಾನರ ಸೇನೆ ಅಪಾರ ಪರಿಶ್ರಮದಿಂದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಮುದ್ರಕ್ಕೆ ಹಾಕತೊಡಗಿತು ಮತ್ತು ಆ ಕಲ್ಲುಗಳು ತೇಲತೊಡಗಿದವು. ಜನಪ್ರಿಯ ನಂಬಿಕೆ ಪ್ರಕಾರ ಆ ಕಲ್ಲುಗಳ ಮೇಲೆ ರಾಮ ಎಂಬ ನಾಮವನ್ನು ಬರೆದಾಗ ಅವುಗಳು ತೇಲಿದವು ಎಂದು ಹೇಳಲಾಗುತ್ತದೆ. ಇದು ಭಕ್ತರ ಮನದಲ್ಲಿ ಅಪಾರ ಭಕ್ತಿ ಭಾವನೆ ಮೂಡಿಸುವ ಒಂದು ಪ್ರಸಂಗವಾಗಿದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರತಿಯೊಂದು ಕಲ್ಲಿನ ಮೇಲೂ ರಾಮ ಎಂದು ಬರೆದರು ಎಂದು ಸ್ಪಷ್ಟವಾಗಿ ಉಲ್ಲೇಖವಿದೆಯೇ? ಈ ಪ್ರಶ್ನೆಯನ್ನು ನಾವು ಸ್ವಲ್ಪ ಮುಂದೆ ಪರಿಶೀಲಿಸೋಣ. ಸ್ನೇಹಿತರೆ, ಭಾರತದ ಕೆಲವು ದೇವಾಲಯಗಳಲ್ಲಿ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ರಾಮ ಸೇತುವಿನ ಕಲ್ಲುಗಳು ಎಂದು ಹೇಳಲಾಗುವ ಕೆಲವು ತೇಲುವ ಕಲ್ಲುಗಳನ್ನು ನಾವು ನೋಡುತ್ತೇವೆ. ನೀರಿನಲ್ಲಿ ಅವುಗಳು ತೇಲುವಂತೆ ಕಾಣುತ್ತವೆ. ಇದನ್ನು ಕಂಡು ಭಕ್ತರು ಭಕ್ತಿಯಿಂದ ಪೂಜ್ಯ ಭಾವದಿಂದ ಇದೇ ರಾಮಾಯಣದ ಪುರಾವೆ ಎಂದು ನಂಬುತ್ತಾರೆ. ಆದರೆ ವಿಜ್ಞಾನ ಇದಕ್ಕೆ ಏನು ಹೇಳುತ್ತದೆ? ಭೂವಿಜ್ಞಾನಿಗಳ ಪ್ರಕಾರ ಕೆಲವು ಜ್ವಾಲಾಮುಖಿ ಸ್ಫೋಟಗಳಿಂದ ಉಂಟಾಗುವ ಫ್ಯೂಮಿಸ್ ಎಂಬ ಕಲ್ಲುಗಳಲ್ಲಿ ಅನೇಕ ಸೂಕ್ಷ್ಮ ಗಾಳಿಯ ರಂಧ್ರಗಳು ಇರುತ್ತವೆ ಎಂದು. ಇವುಗಳ ಸಾಂದ್ರತೆ ನೀರಿಗಿಂತ ಕಡಿಮೆಯಾಗಿರುವುದರಿಂದ ಅವುಗಳು ನೀರಿನ ಮೇಲೆ ತೇಲುತ್ತವೆ ಎಂದು ಹೇಳಲಾಗುತ್ತದೆ. ಇದು ಪ್ರಕೃತಿಯಲ್ಲಿ ಕಂಡುಬರುವ ಒಂದು ವೈಜ್ಞಾನಿಕ ಘಟನೆ. ಆದರೆ ರಾಮ ಸೇತುವಿನಲ್ಲಿ ಕಂಡುಬರುವ ಎಲ್ಲ ಕಲ್ಲುಗಳು ಇದೇ ರೀತಿ ಕಲ್ಲುಗಳೇ ಎಂಬ ಪ್ರಶ್ನೆಗೆ ಎಲ್ಲರೂ ಒಪ್ಪುವ ಒಂದೇ ಒಂದು ಉತ್ತರ ಇಂದಿಗೂ ದೊರೆತಿಲ್ಲ. ಭಾರತ ಮತ್ತು ಶ್ರೀಲಂಕೆಯ ನಡುವೆ ಸಮುದ್ರದೊಳಗೆ ಕಲ್ಲುಗಳ ಸರಪಳಿಯಂಥ ರಚನೆ ಕಾಣುತ್ತೆ. ಇದನ್ನು ರಾಮಸೇತು ಎಂದು ಕರೆಯಲಾಗುತ್ತೆ. ಆದರೆ ವಿಜ್ಞಾನಿಗಳು ಇದು ಪ್ರಕೃತಿಯಿಂದ ನಿರ್ಮಾಣವಾದ ಮರಳು ದಂಡೆಗಳು, ಸುಣ್ಣದ ಕಲ್ಲುಗಳು ಮತ್ತು ಹವಳದ ರಚನೆಗಳ ಸಮೂಹವಾಗಿರಬಹುದು ಅಂತ ಹೇಳ್ತಾರೆ. ಇನ್ನು ಕೆಲವರು ಇದು ಮಾನವ ನಿರ್ಮಿತ ಅಥವಾ ಮಾನವ ಸಹಾಯದಿಂದ ರೂಪುಗೊಂಡಿರಬಹುದು ಎಂದು ನಂಬುತ್ತಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಸಂಶೋಧನೆ ಇನ್ನೂ ನಡೀತಾನೇ ಇದೆ. ಸ್ನೇಹಿತರೆ, ಈ ಎಲ್ಲ ವಿಚಾರಗಳಿಂದಾಗಿ ನಂಬಿಕೆ ಮತ್ತು ವಿಜ್ಞಾನ ಜೊತೆಯಾಗಿರಬಹುದೇ ಎಂಬ ಪ್ರಶ್ನೆ ಮೂಡೋದು ಸಹಜ. ಆದರೆ ಒಂದು ಸ್ಪಷ್ಟತೆ ನಮ್ಮಲ್ಲಿ ನಾವೇ ಮೂಡಿಸಿಕೊಂಡ್ರೆ ಒಂದು ಉತ್ತರ ನಾವೇ ಕಂಡುಕೊಳ್ಳಬಹುದು. ಭಕ್ತಿ ಎಂದರೆ ವಿಜ್ಞಾನವನ್ನು ತಿರಸ್ಕರಿಸುವುದಲ್ಲ. ವಿಜ್ಞಾನ ಅಂತ ಹೇಳಿದ್ರೆ ನಂಬಿಕೆಯನ್ನು ಅಪಮಾನಿಸುವುದೂ ಅಲ್ಲ. ಯಾಕೆಂದರೆ ಎರಡೂ ಸತ್ಯದ ಶೋಧನೆಯಲ್ಲಿ ತೊಡಗಿಕೊಂಡಿರುತ್ತವೆ. ಇವೆರಡೂ ಮಾನವನ ಜ್ಞಾನಯಾತ್ರೆಯ ವಿಭಿನ್ನ ದಾರಿಗಳು ಅಷ್ಟೇ. ಹಾಗಾದರೆ ಸ್ನೇಹಿತರೆ, ರಾಮಾಯಣದ ತೇಲುವ ಕಲ್ಲುಗಳು ನಿಜವಾಗಿಯೂ ದೈವಿಕ ಅದ್ಭುತವೇ ಅಥವಾ ಪ್ರಕೃತಿಯ ಅಪರೂಪದ ವೈಜ್ಞಾನಿಕ ರಚನೆಯೇ? ಈ ಪ್ರಶ್ನೆಗೆ ಉತ್ತರವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಅಧ್ಯಯನ, ಅನುಭವ ಮತ್ತು ನಂಬಿಕೆಯ ಆಧಾರದ ಮೇಲೆಯೇ ಕಂಡುಕೊಳ್ಳಬೇಕು. ಇದುವೇ ಸರಿಯಾದ ಕ್ರಮ ಅನ್ನೋದು ನಮ್ಮ ಅಭಿಪ್ರಾಯ. ಆದರೆ ಒಂದು ವಿಷಯ ಮಾತ್ರ ನಿಶ್ಚಿತ: ಶ್ರೀರಾಮನ ಆದರ್ಶ, ಧರ್ಮ ಮತ್ತು ಸತ್ಯದ ಸಂದೇಶ ಯಾವತ್ತಿಗೂ ಮುಳುಗೋದಿಲ್ಲ. ಅದು ಸದಾ ಮಾನವನ ಹೃದಯದಲ್ಲಿ ತೇಲುತ್ತಲೇ ಇರುತ್ತೆ ಎಂದು ಹೇಳುತ್ತಾ, ರಾಮಸೇತು ದೈವಿಕ ಅದ್ಭುತವೇ, ಪ್ರಾಚೀನ ಭಾರತದ ಇಂಜಿನಿಯರಿಂಗ್ನ ಅದ್ಭುತ ಸಾಧನೆಯೇ ಅಥವಾ ಪ್ರಕೃತಿಯ ವಿಶಿಷ್ಟ ರಚನೆಯೇ? ನಿಮ್ಮ ಅಭಿಪ್ರಾಯಗಳು ಕಮೆಂಟ್ನಲ್ಲಿ ಬರೆಯುವ ಮೂಲಕ ದಯವಿಟ್ಟು ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಗರುಡ ಪುರಾಣದ ರಹಸ್ಯಗಳು ಸರಣಿಯ ಮೊದಲ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.
ಅಲ್ಲಿವರೆಗೂ ನಮಸ್ಕಾರಗಳು.